ಯದಾ ಯದಾ ಯಧರ್ಮಸ್ಯ ಅಭ್ಯುನಾದಾಯ ಸಾಧು ಧರ್ಮ ಸಂಸ್ಥಾಪ ಸಂಭಾವಿ ಯುಗೆ ಯುಗೆ ಇದೇನಪ್ಪ ಕರುಣಾಕರ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡುತ್ತಿದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅಟ್ಟ ಆಸೆ ಮರಿತಿರುವಾಗ ಅಧರ್ಮ ತಾಂಡವವಾಡುತ್ತಿರುವಾಗ ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನಂತ. ಆದ್ರೆ ಇದು ಕಲಿಯುಗ. ಅಂತವರಲ್ಲಿ ಲೇ ಧರ್ಮ ನನಗೆ ಓಣಿಯಾಗಿ ಕಳಸ ಬಂದು ಆ ಕಳಸ ಬಂಡೂರಿ ಯೋಜನೆ ಯಶಸ್ವಿಯಾದರೆ ಇಡೀ ನನ್ನ ಸರ್ವ ಆಸ್ತಿಯೆಲ್ಲ ಮುಳುಗಡೆಯಾಗುತ್ತೆ ಅಂತ ನಿನಗೆ ಏನು ಗೊತ್ತು? ನಿನ್ನ ಧರ್ಮದ ಒಡಲಿಗೆ ಕರ್ಮದ ಬೆಂಕಿಯಾಗಿ ಸುಡಲಿಲ್ಲ. ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ಇಟ್ಟ ಕಣ್ಣು ಮೆಟ್ಟಗೆ ಬಿಡಲಾರ ಈ ಪ್ರಶಾಂತ ಗೌಡ. ನಾನು ಊರಿಗೆ ಕಾಲಿಟ್ಟರೆ ಊರಿಗೂರೇ ಪ್ರಳಯ, ಭೂಕಂಪ, ಜ್ವಾಲಾಮುಖಿ, ನಾನು ಕೂಗಿದರೆ ಬಾನೆತ್ತಿನ ಸಿಡಿಲು ಮಳೆ ಬೋರ್ಗರಿಯುತ್ತದೆ. ಅಂತದರಲ್ಲಿ ಹೆಣ್ಣು ಹುಲಿಗಳ ಗಂಡನೆಂದು ಮೆರೆಯುತ್ತಿರುವ ಈ ತೆರೆಗೆ ಹತ್ತು ಹಳ್ಳಿಯ ತನಿಗೆ ಎದುರಾಗಿ ನಿಂತಾಳಲ್ಲ, ಗಣೇಶನ ಹಬ್ಬದ ನಿಮಿತ್ತವಾಗಿ ಏರ್ಪಡಿಸಿದ ಕಬ್ಬಡಿ ಪಂದ್ಯದಲ್ಲಿ ನನಗೆ ವೈರಿಯಾಗಿ ನಿಂತಾಳಲ್ಲ, ತರಿಮನ ತಮಾಷ ಮಾಡ್ತಾ ಸೇಡು ಸೇರೆಂದು ಮೆರೆದವರಲ್ಲ, ಶಿವನ ಪಾದ ಸೇರಿದರು. ಅಂದು ಭಾರತಾಂಬೆಯ ಅಮ್ಮಯ ಪುತ್ರ ಪ್ರಾತಿವೀರ ಸಂಗೊಳ್ಳಿರಾಯಣ್ಣ ತನ್ನ ಸೇವರ ಮಾವನ ಕುತಂತ್ರಕ್ಕೆ ತನ್ನ ಪ್ರಾಣವನ್ನೇ ಬಿಟ್ಟ. ಇಂದು ಈ ಪ್ರಶಾಂತ ಗೌಡನ ಕುತಂತ್ರಕ್ಕೆ ಲೇ ಧರ್ಮ, ಕರ್ಣನಿಗಾಗಿ ತಮ್ಮ ಸೋತ, ರಾಮನಿಗಾಗಿ ಅಪ್ಪ ಸೋತ. ಇಂದು ಈ ಪ್ರಶಾಂತ Did
ಈ ಪ್ರಶಾಂತಗಳ ಕುತಂತ್ರಕ್ಕೆ ಸೋಲಲೇಬೇಕು. ಮಾಯದ ಜಿಂಕೆಯಾಗಿ ಸಿಲುಕಿರುವ ನಿನ್ನ ತಮ್ಮನಿಂದಲೇ ನಿನ್ನ ಇಂಥ ಸಂಸ್ಕಾರ ಇನ್ನು ಬೆಳದಿಂಗಳ ಬೆಳಕಿಗೆ ಅರಿವಿನ ಮಲ್ಲಿಗೆ ಕತ್ತಲಲ್ಲಿ ಮಿನುಗುತ್ತಾರೆ. ಅರೆ ತುಂಬಿ ತುಳುಕುತ್ತಿರುವ ನಿನ್ನ ಹೆಂಡತಿ ನನ್ನ ಪಟ್ಟದ ಸುಳ್ಳೆ ಕಟ್ಟಿ ಬೆಳೆಸುತ್ತಿರುವ ನಿನ್ನ ಹಸಿರು ಸೇವೆ ಹೇಗೆ ಚಿತ್ರಗೊಳಿಸಬೇಕೆನ್ನುವುದು ಈ ಪ್ರಶಾಂತಗಳಿಗೆ ಚೆನ್ನಾಗಿ ಗೊತ್ತು. ಲೇಖಂತ್ರಿ ಏನು ಮಾಡುತ್ತಿರುವ ನಡಕಿಂದೆಲ್ಲ ಕುಲ್ಲಾತ್ರಿ ಅದನ್ನ ತುಂಬಾಕ್ತೀನ್ರಿ ಅದನ್ನ ತುಂಬಾತೇನ್ರಿ. ನಮಸ್ಕಾರ ಸುತ್ತಳಿ ಗೌಡ್ರಿಗೆ. ನಾನೇ ಹೇಳಿ ಕಳಿಸಿದ್ದೆ. ನನ್ನಿಂದೇನಾದರೂ ಸಹಾಯ ಆಗಬೇಕಿತ್ತ ಗೌಡ್ರೆ? ಮೊದಲು ಕೊಟ್ಟ ಕೆಲಸವೇನಾಯಿತು? ಎಟ್ಟ ಮಾತು ಇಟ್ಟ ವಿಶ್ವಾಸ ಎಂದಿಗೂ ತಪ್ಪನಲ್ಲ ಈ ಶ್ರೀಧರ. ನೀವು ಹೇಳಿದ ಹಾಗೆ 20,000 ಹಣ ತೆಗೆದೇನೆ ತೆಗೆದುಕೊಳ್ಳಿ. ಮೆಚ್ಚಿದ ಶ್ರೀಧರ್ ಮೆಚ್ಚಿದ ನಿಮ್ಮ ಅಪ್ಪ ಕೂಡ ಬೇಕಾಗಿದೆ ತಮ್ಮ. ಲೇಖತ್ರಿ ನಾಯಿ ಮರಿ ಹಾಗೆ ಗುರುತ್ರಲ್ಲ. ಏನಿಲ್ರಿ ಗೌಡ್ರ ಹಾಕಿದ ಮೇಲೆ ಬೇಗ ಬೆಳಗ್ಗೆ ಬೆಳಕಬೇಕ್ರಿ ಗೌಡ್ರ ಬೆಳಗ್ಗೆ ಬೆಳಕಬೇಕು ನೋಡ್ರಿ. ಶ್ರೀಧರ್ ನಿನಗೆ ತಿಳಿಯದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರ ನಡೆಯುತ್ತಿದೆ. ಅದು ನಿನಗೆ ಗೊತ್ತಾ? ನಮ್ಮ ಮನೆಯಲ್ಲಿ ಕುತಂತ್ರವೇ? ಯಾವ ಕುತಂತ್ರ ಹೇಳಿಕೊಂಡ್ರೆ ನೋಡಿ ಶ್ರೀಧರ್, ನಿನಗೆ ತಿಳಿಯದ ಹಾಗೆ ನಿಮ್ಮನ್ನ ಇಡೀ ಸರ್ವಾಸ್ತಿಯಲ್ಲ ಆ ಸಮಾರ್ಥನಿಗೆ ಹಚ್ಚುತ್ತಿದ್ದಾನೆ. ಇದು ನಿನಗೆ ಗೊತ್ತಾ? ಗೌಡ್ರೆ, ಅವನು ಕೂಡ ನಮ್ಮ ಅಣ್ಣಲ್ಲವೇನು? ಲೇ ಹುಚ್ಚಪ್ಪ ಅವನೇನು ಒಡ ಹುಟ್ಟಿದ ಅಣ್ಣೇನು ಒಡ ಹುಟ್ಟಿದ ಲೇ ಮಂತ್ರಿ ಶ್ರೀಧರ್, ಸಮಾಧಾನ ಮಾಡಿಕೊ. ಮಂತ್ರಿ ಹೇಳಿದ ಮಾತು ಸತ್ಯವಿಲ್ಲ. ಹಾಗಾದರೆ ಅವನು ಯಾರು? ಅವನ ತಂದೆ ತಾಯಿ ಯಾರು? ಅವನು ಎಲ್ಲಿಂದ ಬಂದ? ಶ್ರೀಧರ್, ಅದನ್ನು ನಾನು ನಿನಗೆ ಸಮಯ ಬಂದಾಗ ಹೇಳುತ್ತೇನೆ. ಮೊದಲು ಆ ಆಸ್ತಿ ಹೋಗಿ ನೀನು ಕೈವಶ ಮಾಡಿಕೊ. ಮಾಡಿಕೊಂಡ ಮೇಲೆ ಈ ಹತ್ತೈಯ ನನ್ನ ತಂಗಿ ಅಂದ್ರೆ ನನ್ನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಅಷ್ಟೇ ಅಲ್ಲ, ನಮ್ಮ ಕಾರ್ಖಾನೆಯಲ್ಲಿ ಕೂಡ ಒಂದು ಕೆಲಸವಿದೆ. ನೋಡಿ ಗೌಡ್ರಿ, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಈ ಕೆಲಸ ಮಾಡಿದ್ರೆ ನನ್ನ ಅಣ್ಣಂದಿರಿಗೆ ನಾನು ಮೋಸ ಮಾಡಿದಂತಾಗುತ್ತದೆ. ಶ್ರೀಧರ್, ಜೀವನದಿಂದ ಮೇಲೆ ಮೋಸ, ವಂಚನೆ,
ಒಳ್ಳೇದು ಕೇಳ್ತೇನೆ. ನಮ್ಮ ಅಮ್ಮಾರ ಮದುವೆ ಆದಂದ್ರ ಫ್ಯಾಕ್ಟ್ರಿ ಎಮ್ಮಡಿಲ್ಲ ನೀನ. ಮತ್ತ ಅದ್ರಾಗ ನಮ್ಮ ಅಮ್ಮವ್ರ ಮದುವೆ ಆದ್ರಿ ಮನೆ ರಾಜಾನು ನೀನ. ಕೆಳಗ ಹಾಸು ಗಮ್ಮಡಿನು ನೀನ. ತಂತ್ರ ವಿಚಾರ ಮಾಡಿ ನೋಡು ತಮ್ಮ, ನೋಡಿ ವಿಚಾರ ಮಾಡ. ತಂತ್ರ ಅವ್ರೆ, ನೀವು ಹೇಳೋ ಮಾತಿನಲ್ಲಿ ಅರ್ಥವಿದೆ. ಕರೆ ಐತಿ ತಮ್ಮ, ಕರೆ ಐತಿ. ಒಂದು ಮಾತು ಕೊಡಕ್ ಬರ್ತೈತಿ, ಹೂ ಅಂದು ಬಿಡಪ್ಪ, ಹೂ ಅಂದು ಬಿಡು. ತಂತ್ರಿ ಅವ್ರೆ, ನಿಮ್ಮ ಮಾತಿನಲ್ಲಿ ನಿಜವಿದೆ. ಆದ್ರೆ ಇದಕ್ಕೆಲ್ಲ ನಿಮ್ ಗೌಡ್ರು ಬೇಕಲ್ಲ. ಶ್ರೀಧರ್, ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ಸಾಕು. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಆಗಲಿ. ನಾನು ಹೇಳಿಕೊಡ್ತೇನೆ ಗೌಡ್ರೆ. ನನ್ನ ಸಂಸಾರ ನಿನ್ನಿಂದ ಹಾಳಾಗುತ್ತದೆ ಅನ್ನೋದು ನನಗೇನು ಗೊತ್ತು. ಅದೆಲ್ಲ ಇರಲಿ, ಈ ಸುಭದ್ರವಾದ ಪೇಟೆಗೆ ಒಂದು ಹುಲಿ ಬರ್ತಾ ಇದೆ. ಅದಕ್ಕೆ ಹೂವಿನ ಮಾಲೆ ಏರ್ಪಾಡು ಮಾಡು. ಆಯ್ತ್ರಿ ಧನ್ಯರ, ಆಯ್ತ್ರಿ. ನಿಮಗೋಸ್ಕರ ರೀ. ಹೋದ ಕೆಲಸವೇನಾಯ್ತು? ಬೇಗ ಬೇಗ ಸಾಕಷ್ಟು ಮಳೆ ಆದರೆ ನಾಶವಾಗುತ್ತದೆ. ಗಂಡನಿದ್ದರೂ ಮುಂಡಾಗುತ್ತದೆ. ಬುದ್ಧಿ ಮಾತಕ್ಕೆ ಮನೆಯಿಂದ ಹಿಡಿದ ದಿಲ್ಲಿವರೆಗೆ ನಮ್ಮದೇ ನಂಬರ್ ಒನ್ ಕೆಲಸ ಆದ್ರೆ ಒಂದೇ ಒಂದು ವೈರಾಗಿ ನಿಂತಿದೆ. ನಾಗಿಂದ್ರ ಇಡೀ ಜಗತ್ತನ್ನ ಬಿಗುರಿಯಾಗಿ ಆಟವಾಡಿಸುವ ಈ ಪ್ರಶಾಂತ ಗಂಡನಿಗೆ ಅವನ ರೋಂಡ ಕಡೆದ ನಮ್ಮ ಅಗಸಿ ಬಾಗಲಿಗೆ ನೇತಾಕುವೆ. ನನ್ನ ತಮ್ಮ ಸಮರ್ಥ ಈ ತಿಂಗಳ ಸಂಬಳ ಮತ್ತು ಬೋನಸ್ ಜಾಸ್ತಿ ಕೊಡಬೇಕೆಂದು ಕಾರ್ಖಾನೆ ಮುಚ್ಚಿ ಹಾಕಿರ್ತವೆ. ಕಾರ್ಮಿಕರ ಜೊತೆ ಸೇರಿ ನಮ್ಮ ಗೌಡ್ರ ಇಲ್ಲಂತೇಳಿ ಕೆಲಸಕ್ಕೆ ಹಚ್ಚಿದ್ರ ಈ ಮಕ್ಕಳ ನಮ್ಮ ಫ್ಯಾಕ್ಟ್ರಿನ ಬಂದ್ ಮಾಡಕತ್ರಲ್ಲ ಮಕ್ಕಳ. ಲೇ ಸಂಜೆ ಸಂಜೆ
ಮುಂದಿನ ವರ್ಷ ನಿನ್ನ ಕಂತ್ರಿ ಬರ್ತೇನೆ. ಹೋಗಿ ಚಿಕ್ಕೋಡಿ ಮುನ್ಸಿಪಾಲಿಟಿ ಹೋಗಿ ತುಮಕೂರು ಬಂದ್ರೆ ಬ್ಯಾಟ್ರಿ ಯಾವಾಗಲ್ಲ ಸಮಾನಲ್ಲ ಸಮಾನಲ್ಲ ಮಕ್ಕಳು ಹೋಗ್ಕೊತ ಹೋಗ್ಲಿ ಬಿಡ್ರಿ ಮಕ್ಕಳು ಹೋಗ್ಕೊತ ಹೋಗ್ಲತ್ತ ಮುಂದೆ ಮಾತೆತ್ತದ ಮೊದಲು ಹೋಗಿ ಆತ ರಿಮೇಲನ್ನು ತೆರೆದುಕೊಂಡು ಬಾ. ನಿಮ್ಮ ಮಾತಿನಲ್ಲ ಹೇಳೋದ ಮಾಡ್ತೀನ್ರಿ ಅದು ಅಲ್ಲರಿ ಲೇ ಲಪ್ಪನ ನನ್ನ ಮಗನ ನಾಲ್ರಿ ಅಪ್ಪನ ಹಂಗ ಬೇದಾಡ್ರಿ ನೋಡ್ರಿ ನೆನಸು ಕುಡ್ದ ಬಂದ್ರಿ ನೋಡ್ರಿ ಧರ್ಮನ ನೆನಸು ಕುಡ್ದ ಬಂದ್ರಿ ನಿನ್ನ ತಮ್ಮ ಕಪ್ಪೆಟ್ಟಿ ತಂದ ಗೆದ್ದ ವಿಷಯ ಹೇಳಾಕ ಬಂದಿಯಾ ಅಥವಾ ಒಂದು ಕೈ ನೋಡಾಕ ಬಂದಿಯಾ? ನೀನು ನನ್ನ ಮಾತನಾಗ ಸಾವಕಾಶ ಅಪ್ಪ ಅನ್ನಂದ್ರೆ ಕೆಲಸ ಹೋಗಲ್ಲ ಅವನು ಕೆಲಸದಾಗ ನಮ್ಮ ಸಾಹುಕಾರರಿಗೆ ಏಕವಚನದಿಂದ ಮಾತನಾಡ್ತಿರುವಲೇ ಕೊಡ್ತೇನೆ ಸಾಲನ ಸಮಯ. ಯಾಕೋ ತಮ್ಮ ಧರ್ಮನ ಹುಲಿ ಅಂತೇಳಿ ತಮ್ಮ ಹೇಳಿದಾಗ ನಮ್ಮ ಗೌಡ ಏನು ಮಾಡ್ತಂತ ನೋಡಕ್ ಬಂದೇನ ಒಂದು ಕೈಯ ಏನ್ರಿ ಹಾಗಲ್ಲ ಈ ಸಲ ಮಳೆರಾಯನ ಕೃಪೆಯಿಂದ ಬಿಳಿಜೋಳ ಬೆಳೆದ ನಿಂತನೆ ಬೆಳೆಗಳ ಬೆಳೆ ಬಂದ ಮೇಲೆ ನಿಮ್ಮ ಸಾಲ ತೀರಿಸ್ತಾರ ಅಂತ ಹೇಳಕ್ ಸಾಲ ಕೊಡುವಾಗ ಹಣವಿತ್ತು, ಕೊಡುವಾಗ ಇಲ್ಲವೇನು? ಬೇಗ ಕೊಡು ನಮ್ಮ ಸಾಲವನ್ನು. ನಿನಗಂತೂ ತಲೆ ಕೆಡ್ಸ್ಕೊಳೋದು. ನಿನ್ನ ಮನೆಗೂ ಬರೋದಲ್ಲ ನಮ್ಮ ಗೌಡ್ರು ಹೇಳಿದಂಗೆ ಕೇಳ್ಕೊತಾರು ನಮ್ಮ ಕಾಲಾಗ ಚಪ್ಪಲ್ ಬರೋದಿಲ್ಲ ನಿನ್ನ ಮನೆಗೂ ಬರೋದಿಲ್ಲ ಲೇಖನ್ರಿ ನಾಲಿಗೆ ಹೇಳಿದ ಮಾತನಾಡೋ ಬಸ್ ಹಾಕಿ ಬಿಡ್ತಾರೆ ನಾನು ಜೀತವಾಗಿ ನಿಂತು ಚಾಕರಿ ನನ್ನ ತಮ್ಮನ ಎಂದಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ನೀನು ದಿನನಿತ್ಯ ಹೋರಾಟ ನಡೆಸ್ತಿರುವ ಕೆಲಸ ಬಂದಿರೋ ಜನ ಕೈ ಬಿಡಬೇಕು. ಕೆಟ್ಟ ಕುಲದ ಕೊಂಡಿ ಬೇರೆಯವರ ಎಂಜಲ ಕೂಳದಿಂದ ಬದುಕುವ ನಾಯಿ ರೈತ ಸಂಘದ ಅಧ್ಯಕ್ಷ ನಾನಿರುವಾಗ ನನಗೆ ಸಕ್ಕಿರಬಾರ್ದಲೇ ಮಗನ. ತಮ್ಮ ಧರ್ಮನ ಸುಮ್ಮನೆ ಯಾಕೆ ಗುದ್ದಾಡ್ತಿಪ್ಪ ಇವತ್ತು ಗುದ್ದಾಡ್ತಿ ನಮ್ಮ ಗೌಡ್ರು ಏನೇನು ಕೇಳ್ಕೊಂಡು ಯಾಕಂದ್ರೆ ಸಿ ಅಂತ ಬಾರ ಹಾಕುವ ಇದಕ್ಕೂ ನೀನು ಒಪ್ಪದಿದ್ದರೆ ಚಂದೂಲ ಚಲನವಾದ ನಿನ್ನ ಹೆಂಡತಿ ನನ್ನ ಅರಮನೆಗೆ ಒಂದು ಬಾರಿ ಕಳಿಸು ಬಿಡು.
ಇತ್ತ ಬಂಡ ಶ್ರೀಮಂತರು ಬಡವರಿಗೆಲ್ಲ ಬಡ್ಡಿ ಒಂದು ಹಣ ನೀಡಿ ಚಕ್ರ ಬಡ್ಡಿ ಮಾಡಿ ಎಷ್ಟೋ ಜನರನ್ನು ಬಲಿ ತೆಗೆದುಕೊಂಡ. ಸುಂದರವಾದ ಭಾರತ ದೇಶ ಬಡತನ ದೇಶವನ್ನು ಮಾಡಿದರೆ ನಿಮ್ಮಂತವರಿಂದಲೇ. ರಾಕ್ಷಸರನ್ನು ಕಡದು ತೋರಣ ಕಟ್ಟಿದಾಗಲೇ ನಮ್ಮ ಕನ್ನಡ ಕುಲಕೋಟಿಗಳಿಗೆ ನೆಮ್ಮದಿ ಸಿಗುತ್ತದೆ. ನೆಮ್ಮದಿ ನೆಮ್ಮದಿ ಯಾರಿಗೆ ಕೇಳೋ ಮೂರ್ಖ. ಇಡೀ ನಿನ್ನ ಕನ್ನಡಿಗರ ಕುಲಕೋಟೆ ಬಗ್ಗೆ ಹೇಳುವ ಕೇಳ. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಸ್ಥಾನ ಕೊಟ್ಟಿದ್ದು ಇಲ್ಲಿನ ಕನ್ನಡಿಗರು. ನೂರಾರು ವರ್ಷ ಅವರ ಕಾಲಡಿಯಲ್ಲಿ ಬಿದ್ದು ನೆರವಾಡಿದ್ದು ಇಲ್ಲಿನ ಕನ್ನಡಿಗರು. ಎಲ್ಲಿ ಹೋಗುತ್ತೋ ಇಲ್ಲಿನ ಪೌರುಷ. ಏ ಸಮರ್ಥ, ಇಡೀ ದೇಶವನ್ನು ವಿಭಾಗ ಮಾಡಿ ಪಾಕಿಸ್ತಾನದ ನಾಮಕರಣ ಮಾಡಿದಾಗ ಎಲ್ಲಿ ಹೋಗಿದ್ದೋ ನಿನ್ನ ಗಂಡನೇ? ಏ ಕತ್ತೆ ಬಡವ, ತುತ್ತು ಕೂಳಿಗೂ ಬರದಾಡುವ ಬಡ ಬಿಕಾರಿ ನೀನು. ಇಡೀ ರಾಜ್ಯಕ್ಕೆ ಕೋಟೆಯಂತೆ ಮೆರೆದಿರುವ ನಮ್ಮ ಅಣ್ಣನ ಮನೆಗೆ ಬಂದು ಮಾತನಾಡ್ತಿದೆಯಲ್ಲ. ಇದೇನು ನಿಮ್ಮ ಅಪ್ಪನ ಮನೆಯಲ್ಲ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಓಹೋ, ಶ್ರೀಮಂತರ ಹೆಣ್ಣು ಬೆಳಗಿನ ಜಾವಕ್ಕೆ ಅರುಳುತ್ತಿದೆ ಎಂದು ಮಾತ್ರ ತಿಳಿದಿದ್ದೆ. ಆದರೆ ಕತ್ತಲಿಗೆ ಅರುಳುತ್ತಿದೆ ಅಂದರೆ ನನಗೆ ನಗು ಬರುತ್ತದೆ. ನಿಮ್ಮಂತ ಹೆಣ್ಣಿಗೆ ಗೊತ್ತು ಈ ಬಡವರ ಗೋಳೆನ್ನೋದು. ಗಾಳಿ ಮರ ಎಷ್ಟು ಸುಂದರವಾಗಿ ಬೆಳೆದರೆ ಹೆಣ್ಣು ಪದ. ಹಾಗೆ ನೀನು ಹರಕು ತೊಟ್ಟು ತಿರುಗೋದೊಂದು ಬಿಟ್ಟರೆ ಏನು ಗೊತ್ತಿಲ್ಲ ನಿನಗೆ. ಏ ನಾನು ಅಂದರೆ ಏನು? ನಮ್ಮ ಅಣ್ಣನ ಶ್ರೀಮಂತಿಕೆ ಎಂದರೇನು? ನೀನೊಬ್ಬ ಬಡ ಬಿಕಾರಿ. ನಾ ಮೆಟ್ಟು ಚಪ್ಪಲಿಗೂ ಲಾಯಕ್ಕಿಲ್ಲ. ಹುಚ್ಚೆ ಬಾಯ ಹುಚ್ಚೆ ಹೆಣ್ಣೆ. ಹಣ ಹಣ ಬೀದಿಯಲ್ಲಿ ಸೂಳಿ ಬೇಕಾದರೂ ಕಳಿಸುತ್ತಾರೆ. ಹಣದ ಮಗದಿಂದ ತುಂಬಿ ತುಳುಕಾಡುತ್ತಿರುವ ಈ ನಿನ್ನ ಶ್ರೀಮಂತಿಕೆ ನನ್ನ ಪಾದದ ತೋಳಿನ ಸಮಾನ. ಲೇ ಮಗಳ ಸಮರ್ಥ, ತಾಳು ಮಗನೇ ತಾಳು. ಭಾಗ್ಯಶ್ರೀ ತಾರನ್ನ ಯುದ್ಧ ತಂದಿದ್ದಲ್ಲ. ಒಂದೇ ಏಟಿಗೆ ಹಾರಿ ಹೋಗಲಿ ಇವನ ಪ್ರಾಣ ಪಕ್ಷ. ತೆಗೆದುಕೊಳ್ಳಿ ಬಂದುಕೊಂಡು ನದಿ ಕಾಗೆಗಳಿಗೆ ಆಹಾರವಾಗಿ ತೀರಿಸಿಕೊಳ್ಳಿ ಬಡ ದೇಹವನ್ನು. ಹಾಸಿಗೆ ಕೊಂಡು ತಾಯಿಲಿ ಬಂದೆ ಕಣೋ. ಮುಗಿದೇ ಮಗಳನ್ನ ಆಯುಷ. ನೋಡ್ರೆ ಕ್ಷಮಿಸ್ರಿ, ನನ್ನ ತಮ್ಮ ಮಗನೇ ಕೋಪಿಷ್ಟ. ಮಾತನಾಡುತ್ತಾನೆ. ಅವನಿಗೆ ಕೊಡುವ ಶಿಕ್ಷೆ ನನಗೆ ಕೊಡಿಗೌಡೆ. ನನಗೆ ಅಣ್ಣ, ಏನು ಮಾಡ್ತಾ ಇದೆಯಲ್ಲ? ನುಚ್ಚ ಶ್ರೀಮಂತರ ಕೈ ಕಾಲಗಳನ್ನು ಬಿಟ್ಟು ಬಿಡಣ್ಣ. ನುಚ್ಚ ಶ್ರೀಮಂತರ ಕೈ ಕಾಲಗಳನ್ನು ನೀನು ಹಿಡಿದರೆ ನಿನ್ನ ಕೈಯನ್ನು ಕೆಸರಲ್ಲಿ ಬಿದ್ದಂತೆ ಆಗುತ್ತದೆ. ಅದನ್ನು ಬಿಟ್ಟು ಬಿಡಣ್ಣ ಅವರ ಕೈಯ ಕಾಲಗಳನ್ನು. ಹೊತ್ತು ಬಾಯಿ. ಮತ್ತೆ ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು. ಮೊದಲೇ ನಾವು ಬಡವರು, ಬಡವನ ಸಿಟ್ಟು ದೌಡಿಗೆ ಮೂಲ ಎಂಬಂತೆ. ನಾನೆಲ್ಲವನ್ನು ವಿಚಾರಿಸಿಕೊಂಡು ಬರುತ್ತೇನೆ. ನಾಳೆದವನು ಬಾಳವನು. ನಾನೆಲ್ಲ ವಿಚಾರಿಸಿಕೊಂಡು ಸಮಾಧಾನ
ಬರುತ್ತೇನೆ ನೀನು ಮನೆಗೆ ನಡೆಯಪ್ಪ. ಆದ್ರೆ ನಿನ್ನ ಮಾತಿನರಿತು ಬಡವನಾಗಿದ್ದರು ಅಲ್ಲಿ ಕೈ ಚಾಚಿರಲಿಲ್ಲ. ಇಂಥ ಶ್ರೀಮಂತರಿಂದಲೇ ಹೀಗೆಲ್ಲ ನೀನು ಮಾತನಾಡುತ್ತಿರುವುದು. ಮುಂದೆ ಮಾತು ಹೆಚ್ಚಿದರೆ ಈ ನಿಮ್ಮ ಅಣ್ಣನ ಆಣೆ. ಎಂತ ಮಾತನಾಡಿದೆಯನ್ನ ಎಲ್ಲಿ ಬಂದರೂ ಯಾರೊಂದಿಗೆ ಕೈ ಒಡ್ಡಿರಲಿಲ್ಲ. ಲೇ ಗೌಡ, ಏನಾದರೂ ನಾನಿನ್ನು ಹರಿದು ತಿನ್ನದೆ ಬಿಡಲಾರೆ. ತಲೆ ಹೋದರೂ ತಲೆ ಬಾಗೋದಿಲ್ಲ ಈ ಸಮರ್ಥ. ನಾನು ಬರ್ತೇನೆ. ನನ್ನ ತಮ್ಮ ಏನೂ ತಿಳಿಯಲಾರದೆ ತಪ್ಪ ಮಾತನಾಡಿರ್ಬೋದು ಹೇಳಿರ್ಬೋದು. ನನ್ನ ತಗ್ಗಿ ಹಟ್ಟದ ದೊಡ್ಡ ಕುಟ್ಟುದನ್ನ ಮಾಡಿ ಹಡದು ಮಾಡಬೇಡ್ರಿ. ಧರ್ಮಮ್ಮ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತಿದೀಯ ಅಂತ ಸುಮ್ಮನೆ ಬಿಡುತ್ತಿದ್ದಾಳೆ. ಇಲ್ಲವಾದರೆ ಇಷ್ಟೊತ್ತಿಗೆ ಅವನ ಹೆಣ ನಾಯಿನರಿಗಳು ತಿಂದು ದಾಹ ತೀರಿಸಿಕೊಳ್ಳುತ್ತಿದ್ದವು. ನಿಮ್ಮ ಕೊಟ್ಟ ಸಾಲವನ್ನು ನಾನು ಆದಷ್ಟು ಬೇಗನೆ ತೀರಿಸುತ್ತೇನೆ. ಆದರೆ ಇನ್ನೊಂದು 4-6 ದಿವಸ ನನಗೆ ಅವಕಾಶ ಮಾಡಿ ಕಾಲಾವಕಾಶ ಕೊಟ್ಟಿದ್ದೇನೆ. ಕೈ ಮುಗಿದು ಬೇಡಿಕೊಳ್ತೇನೆ. ಆಯ್ತು ಧರ್ಮಲ್ಲ, ನಿನ್ನ ಮಾತಿಗೆ ಸ್ವಲ್ಪ ಸಮಯ ಕೊಡುತ್ತೇನೆ. ಆದ್ರೆ ಕೊಟ್ಟ ಸಮಯ ಮೀರಿದರೆ ಅದರ ಪರಿಣಾಮವೇ ಬೇರೆಯಾಗುತ್ತದೆ. ತಂತ್ರಿ, ತೆಗೆದುಕೋ ಒಂದು ಧರ್ಮವನ್ನ ಸರಿಯ. ಆಯ್ತು ಧರ್ಮನ ಕೈ ಮಾಡ್ಪ. ಕೈ ಮಾಡ್ತೇನೆ. ಏನ್ ನ್ಯೂಸ್ ತನಕ ಬೈ ಊರಿದೈತೆ. ನೀವು ಏನು ಪಾಪ ಮಾಡಿದ್ರಿ ಒಂದು ದಿವಸ ಗೌಡ ನಾನನ್ನು ಬರುತ್ತೇನೆ. ಅಣ್ಣ, ಅವ್ರನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು. ಒಂದು ವೇಳೆ ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅವನ ದೇಹವನ್ನು ಗುಂಡಿಟ್ಟು ಸಿಳಿ ಪ್ರಾಣ ಪಕ್ಷಿಯನ್ನೇ ಹಾರಿ ಹೋಗ್ತಾ ಇತ್ತು. ತಂಗಿ ಭಾಗ್ಯಶ್ರೀ, ಆ ಬೇಟೆಯನ್ನು ಹೇಗೆ ಬೇಟೆಯಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ತಲೆ ನೋಡ್ತಾ ಇದೆ? ಒಳಗಡೆ ಹೋಗಿ ಕಾಫಿ ಮಾಡಿಕೊಂಡು ಬಾ. ಆಯ್ತಣ್ಣ, ನಾ ಹೋಗಿ ನಿನಗೆ ಕಾಫಿ ಮಾಡಿಕೊಂಡು ತರ್ತೇನೆ. ಹೋಗಲಾ ಧರ್ಮ, ಹೋಗ. ಕಳಸಾಬೆಲ್ಲರು ಯೋಜನೆ ಕನಸು ಕಾಣುವ ನೀನೊಬ್ಬ ಹುಚ್ಚು ಮಾರ್ಕ.
ಕಾರ್ಖಾನೆಯಲ್ಲಿ ಸ್ವಲ್ಪ ಕೆಲಸವಿದೆ, ವಿಚಾರಿಸೋಣ ನಡೆ. ಎಲ್ಲಿದ್ರು ಸೈಡ್ ಸೈಡ್, ಎಲ್ಲಿ ಹೋದ್ರು ಸೈಡ್ ಸೈಡ್ ಮಾಡೋ ಸೈಡ್.